ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಸಲಿಂಗಯ್ಯ ಸ್ವಾಮಿ ಮಾತಾಡೋದು. ಇವತ್ತು ಸಂವಾದದ ಸಂಚಿಕೆ, ಇದು 9ನೇ ಸಂಚಿಕೆ. ವಿಷಯ ಏನಂತಂದ್ರೆ, ಮನುಷ್ಯನ ಬೆಲೆ ಏನು ಅಂತ. ಓಕೆನಾ? ನಾವು ಮಾನವನಾಗಿ ಹುಟ್ಟಿದ್ವಲ್ಲ, ಇದಕ್ಕೆ ಬೆಲೆ ಏನಿದಕ್ಕೆ? ಓಕೆ, ಅಂದ್ರೆ ಪ್ರತಿಯೊಂದು ವಸ್ತಿಗೂ ಬೆಲೆ ಇದೆ. ಒಂದು ಕಾರ್ ತಗೊಂಡ್ರೆ ಬೆಲೆ ಇದೆ, ಒಂದು ಸ್ಕೂಟರ್ ತಗೊಂಡ್ರೆ ಬೆಲೆ ಇದೆ, ಒಂದು ಮನೆಗೂ ಬೆಲೆ ಇದೆ. ಹಂಗೆ ಮನುಷ್ಯನಿಗೆ ಬೆಲೆ ಏನು ಅಲ್ವಾ? ನಾನು ಮನುಷ್ಯನಾಗಿ ಹುಟ್ಟಿದ, ನನಗೆ ಬೆಲೆ ಏನು? ಪ್ರತಿಯೊಂದು ವಸ್ತುಗೆ ಬೆಲೆ ಇದೆ ಅಂತ ಕೇಳಿದಾಗ, ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಜಾತಿ ಯಾವುದಂದ್ರೆ ಅದು ಮನುಷ್ಯ ಜಾತಿ ಅಲ್ವಾ? ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಓಕೆನಾ? ಇದಕ್ಕೆ ಬೆಲೆನೇ ಇಲ್ಲ ಮನುಷ್ಯನ ಜಾತಿ. ಯಾರನ್ನು ಬೇರೆ ವಸ್ತುಗಳಿಲ್ಲ ಕೊಂಡ್ಕೊಳ್ಬಹುದು, ಮನುಷ್ಯನಿಗೆ ಕೊಂಡ್ಕೊಳಕ್ ಆಗತ್ತನ್ರಿ ಬೆಲೆ ಕೊಟ್ಟು? ಆಗಲ್ಲ. ಹಂಗೆ ಮನುಷ್ಯ ಒಂದು ಶ್ರೇಷ್ಠವಾದ ಜಾತಿ. ಹೀಗೆ ಅಂದ್ರೇನು, ಅವರು ಲೈಫ್ ಸ್ಟೈಲ್ಗಳು ಬೇರೆ ಬೇರೆ ಆಗಿರ್ಬೋದು, ಬದುಕುವ ರೀತಿ ಬೇರೆ ಅಲ್ವಾ? ಅಂದ್ರೆ ಬೇರೆ, ಒಬ್ಬನು ರಿಚ್ ಆಗಿ ಬದುಕ್ತಾನೆ, ಒಬ್ಬನು ಬಡವನಾಗಿ ಬದುಕ್ತಾನೆ, ಒಬ್ಬ ಮಧ್ಯವರ್ಗದವನಾಗಿ ಬದುಕ್ತಾನೆ. ಹಿಂಗೆ ಅಂದ್ರೆ ಬದುಕುವ ರೀತಿ ಬೇರೆ ಬೇರೆ ಹೊರತು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ನಿಮ್ಗೆ. ಏನಂತಂದ್ರೆ, ಒಬ್ಬ ಮನುಷ್ಯ ಅವನು ಬೇಜಾರು ಮಾಡ್ಕೊಂಡು ಹೋದಂತ ದೇವ್ರ ಹತ್ರ. ದೇವ್ರೇ, ನೀನು ಈ ಭೂಮಿ ಮೇಲೆ ಹುಟ್ಟಿಸ್ಬಿಟ್ಟಿದೆಯಲ್ಲಪ್ಪ, ನನ್ನ ಬೆಲೆ ಏನು? ನನ್ನ ಬೆಲೆ ಏನು ನಿನಗೆ ಅಂತ ಕೇಳಿದಾಗ ದೇವರು ದಿಗ್ಭ್ರಮಣೆ ಆಗ್ಬಿಡ್ತಾವಂತ. ಏನು ಈ ರೀತಿ ಕೇಳ್ತಾ ಇದ್ದಾನೆ? ಒಂದು ವಸ್ತುಗೆ ಬೆಲೆ ಕಟ್ಟಬಹುದು, ಅದು ಮನುಷ್ಯನ ಜಾತಿಗೆ ಬೆಲೆ ಕಟ್ಟಕ್ಕಾಗತ್ತ? ನಾವು ಅದೊಂದು ಅಮೂಲ್ಯವಾದ ಇದು ಶ್ರೇಷ್ಠವಾದ, ಜಗತ್ತಿನ ಶ್ರೇಷ್ಠವಾದ ಜಾತಿ ಯಾವುದಂದ್ರೆ ಅದು ಮನುಷ್ಯ ಜಾತಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಕೇಳಿದಾಗ, ಅವಾಗ ದೇವರು ವಿಚಾರ ಮಾಡಿರ್ತಾವಂತೆ. ವಿಚಾರ ಮಾಡಿ ಏನ್ ಮಾಡ್ತಾವಂತಂದ್ರೆ, ಒಂದು ಕಲ್ಲು ಕೊಡ್ತಾವಂತೆ. ಕಲ್ಲು ಕೊಟ್ಬಿಟ್ಟು ಮನುಷ್ಯನಿಗೆ ಹೇಳ್ತಾವಂತೆ, ನೋಡಪ್ಪ, ಈ ಕಲ್ಲು ಬೆಲೆ ಕೇಳ್ಕೊಂಬ, ಆದ್ರೆ ಇದನ್ನ ಮಾರಂಗಿಲ್ಲ, ನೀನು ಮಾರಬಾರ್ದು. ಓಕೆನಾ? ಇದು ಬೆಲೆ ಕೇಳ್ಕೊಂಬ ಅಷ್ಟೇ, ಹೋಗಿ ಅಂತ. ಇದು ಏನಿದು ದೇವ್ರು ಹಿಂಗ್ ಹೇಳ್ತಾ ಇದಾರೆ? ಒಂದು ಕಲ್ಲು ಕೊಟ್ಬಿಟ್ಟು ಅದ್ರ ಕಲ್ಲು ಏನು ಬೆಲೆ ಇರುತ್ತೆ ಅಂತ ಅವನು ಹಾಸ್ಯಾಸ್ಪದವಾಗಿ ಇದು ಮಾಡ್ತಾನೆ. ಆಯ್ತು ಹಂಗಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾನೆ. ಬಂದಲ್ಲಿ ಫಸ್ಟ್ ತರಕಾರಿ ಅಂಗಡಿ ಹೋಗ್ತಾನೆ. ಕಲ್ಲು ನೋಡಮ್ಮ ತಗೊಂತಾರೇನೋ, ಬೆಲೆ ಎಷ್ಟು ಅಂತ ಇದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತರಕಾರಿ ಅಂಗಡಿ ಹೋಗ್ತಾನೆ. ಅವನು ಕಲ್ಲು ನೋಡ್ಬಿಟ್ಟು, ಇದಕ್ಕೊಂದು 2 kg ನಾನು ತರಕಾರಿ ಕೊಡ್ತೀನಿ ನೋಡು ಅಂತ. ಅವನಿಗೆ ಆಸೆ ಆಗುತ್ತೆ ತಗೋಬೇಕಂತ, ಆದ್ರೆ ಮಾರಂಗಿಲ್ಲಲ್ಲ, ಅಷ್ಟನ್ನ ಬೆಲೆ ಐತಿಲ್ಲ, ಕಲ್ಲಿಗೆ ಬೆಲೆ ಐತಿಲ್ಲ ಅಂತ. ಅವನು ಕಲ್ಲಿಗೆ ಬೆಲೆ ನನಗೆ ಬೆಲೆ ಇಲ್ಲ ಅಂತ ನಾನು. ನೆಕ್ಸ್ಟ್ ಹಂಗೆ ಮುಂದೆ ಹೋದಂಗೆಲ್ಲ ಹಣ್ಣು ಮಾರ್ತಾ ಇದ್ದಂತ. ಹಣ್ಣು ಮಾರೋನ ಹತ್ರ ಕೊಟ್ಟಾಗ ಹೋದಂತ ಅವನು ಹೇಳ್ದಂತ, ಇದಕ್ಕೊಂದು 5-6 kg ಹಣ್ಣು ಕೊಡ್ತು ನೋಡು. ಹೌದಾ, 5-6 kg ಹಣ್ಣು ಕೊಡ್ತಾವ ಅವನಿಗೆ ಖುಷಿ. ಆದ್ರೆ ಅದು ಮಾರಂಗಿಲ್ಲ, ದೇವ್ರು ಹೇಳ್ಬಿಟ್ಟಿದ್ದ ಮಾರಂಗಿಲ್ಲ ಅದು. ಮತ್ತೆ ಹಂಗೆ ಮುಂದೆ ಹೋಗ್ತಾ ಅಂತೆ. ಹೋಗ್ಬೇಕಾದ್ರೆ ಒಂದು ಬಂಗಾರದ ಅಂಗಡಿ ಸಿಗುತ್ತಂತೆ. ಬಂಗಾರ ಮಾಡ್ತಾರಲ್ಲ, ಬಂಗಾರ ಅಂಗಡಿಗೆ ಹೋದಾಗ ಅವನು ನೋಡ್ತಾವಂತೆ. ನೋಡಿಬಿಟ್ಟು ಆಶ್ಚರ್ಯ ಪಡ್ತಾನ, ಕಲ್ಲು ಏನ್ ಸಿಕ್ತು ನಿಂಗ? ನಾನು ಇದಕ್ಕೊಂದು 3 ಲಕ್ಷ ಕೊಡ್ತೀನಿ ನೋಡಂತ. ಅವನು ದಿಗ್ಭ್ರಮಣೆ ಆಗ್ಬಿಡ್ತಾವಂತ. ಅವನು ಏನು 3 ಲಕ್ಷ ಬರುತ್ತಲ್ಲ, ತಗೊಂಡ್ಬಂತ ಅಂದ್ರೆ ಅದು ದೇವ್ರು ಹೇಳ್ಬಿಟ್ಟಿದಂದಲ್ಲ, ಮಾರಂಗಿಲ್ಲ ಅದನ್ನ. ಮತ್ತೆ ಆಯ್ತು ಅಂತ ಮುಂದೆ ಹೋಗ್ತಾ ಅಂತ ಅವ್ನು ಕರಿತ ಅಂತ, ಬಾರಪ್ಪ ಇನ್ನೊಂದು 2-3 ಲಕ್ಷ ಜಾಸ್ತಿ ಕೊಡ್ತೀನಿ ನಿಂಗೆ ಅಂತಂದ. ಅವಾಗಿದ್ರೆ ಅವನು ಆಯ್ತು ಹಂಗ ಹೋಗ್ಬಿಡ್ತಾವಂತ. ಮುಂದಕ್ಕೆ ಹೋದಾಗ ನೆಕ್ಸ್ಟ್ ವಜ್ರದ ಅಂಗಡಿ ಹೋಗ್ತಾವಂತೆ. ದೊಡ್ಡದು ವಜ್ರ, ಅದು ಕೂಡ ಮಾರಾಟ ಇರುತ್ತದೆ ವಜ್ರದ್ದು. ಅವನು ಆ ಕಲ್ಲು ನೋಡ್ಬಿಟ್ಟು, ಇದಕ್ಕೆ ನೋಡಪ್ಪ, ಈ ಕಲ್ಲು ನನ್ನ ಆಸ್ತಿ, ಇಡೀ ಪ್ರಪಂಚವನ್ನು ಮಾರಿದ್ರೆ ಇದು ಬೆಲೆ ಕಟ್ಟಕ್ ಆಗಲ್ಲ, ಇದು ಅಂತ ನನಗೆ ತಗೊಳಕ್ ಶಕ್ತಿ ಇಲ್ಲ, ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ನಿನಗೆ ಅಂತಂದ. ಹೌದು, ಅಷ್ಟು ಬೆಲೆ ಬಾಳತ್ತ ಇದು ಅಂತೇಳಿ ಹೇಳ್ತಾ ಅಂತ. ಅವಾಗ ಮತ್ತೆ ಅದು ಮಾರಂಗಿಲ್ಲಲ್ಲ, ಅಷ್ಟು ಕೋಟಿ 50 ಲಕ್ಷ ಕೊಡ್ತೀನಿ, 60 ಲಕ್ಷ ಕೊಡ್ತೀನಿ ಅಂತ ಎಲ್ಲಾ ಕೇಳ್ತಾ ಅಂತವನು. ಆದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ನಾನು ಇಡೀ ಆಸ್ತಿ ಮಾರಿದ್ರು ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಅದು ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತಂತ. ಕೊಡಬೇಕಂತಾನ ದೇವ್ರು ಮಾರಂಗಿಲ್ಲ. ಅವಾಗ ಮನುಷ್ಯ ಮತ್ತೆ ಮಾಡ್ತಾನಂತ, ದೇವ್ರ ಹತ್ರ ಹೋಗ್ತಾನಂತ. ದೇವ್ರೇ, ಈ ರೀತಿ ಆಯ್ತು, ಎಲ್ಲರೂ ನನ್ನ ಬೆಲೆ ಕಟ್ಟಿದರು, ಆದ್ರೆ ಇದಕ್ಕೆ ಒಂದು ಅಷ್ಟು ಬೆಲೆ ಇದೆ ಅಂತಂತ. ಏನ್ ಮಾಡೋದು? ಯಾರತ್ತು ನಾನು ಕೊಡ್ಬೇಕಂತ ನೀವು ಮಾರಾಟ ಮಾಡ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡೋದು? ನೋಡಪ್ಪ, ನೀ ತರಕಾರಿ ಅಂಗಡಿ ಹತ್ರ ಓದಿ ಅವ್ನ 2 kg ತರಕಾರಿ ಕೊಡ್ತಂತ. ಹಣ್ಣಿನ ಅಂಗಡಿ ಹತ್ರ ಓದಿ ಅವನ ಏನೋ 5 kg ಇದು ಕೊಡ್ತಂತ. ಆಮೇಲೆ ಬಂಗಾರದ ಅಂಗಡಿ ಹತ್ರ ಓದಿ ಅವ್ನು 3-4 ಲಕ್ಷ ಕೊಡ್ತಂತ. ಅದಕ್ಕೆ ವಜ್ರದ ಅವನ ಹತ್ರ ಓದಿ ಅವನ ಏನಂದ, ಬೆಲೆ ಕಟ್ಟಕ್ ಆಗದೇ ಇಲ್ಲ ಅಂತ.
ಇದು ಬೆಲೆ ಕಟ್ಟಕ್ಕನಾಗಲ್ಲ. ಆಮೇಲೆ ನನ್ನ ಇಡೀ ಇದು ಆಸ್ತಿ ಮಾಡಿದ್ರು ತಗೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ ಅಂತ ಹೇಳ್ತಂತ. ಅವಾಗ ದೇವ್ರ ಅಂತ ಹಂಗ ನಿನಗೆ ಬೆಲೆ ಕಟ್ಟಕ್ಕ ಆಗಲ್ಲ, ನಾನು ಏನಕ್ಕೆ ಬೆಲೆ ಕಟ್ಟಲಿನ್ನ? ಹಂಗೆ ನೀನ್ ಏನಂತಂದ್ರೆ ನಾನು ನಿನಗೆ ಬೆಲೆ ಕಟ್ಟಲು ಆಗಲ್ಲ. ಅದಕ್ಕೆ ನೀನ್ ಬೆಲೆ ಕಟ್ಟಲಾಗದಂತ ವಸ್ತು ಏನಂದ್ರೆ ನೀ ಬದುಕುವ ರೀತಿ, ನೀನೇನಂದ್ರೆ ಭೂಮಿ ಮೇಲೆ ಬಿಟ್ಟಿದ್ದೀನಿ, ಅದು ನಿನಗೆ ಬಿಟ್ಟಿತ್ತು. ಹೆಂಗ್ ಜೀವನ ಮಾಡಬೇಕು, ಹೆಂಗ್ ಜೀವನ ಇಲ್ಲ, ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಂತ. ಅವಾಗ ಮನುಷ್ಯ ಅವನಿಗೆ ಅರಿವಾಗುತ್ತಂತೆ, ಹೌದಲ್ಲ ಎಂತ ಶ್ರೇಷ್ಠವಾದ ನಮಗೆ ಮಾನವ ಜಾತಿ ಇದು ಅಂತ. ಅದಕ್ಕೆ ಫ್ರೆಂಡ್ಸ್ ಏನಂದ್ರೆ ನಮಗೆ ಶ್ರೇಷ್ಠವಾದ ಜಾತಿ ಇದು ಮನುಷ್ಯ ಜಾತಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಾವು ಅದನ್ನ ಬದಲಾಯಿಸುವ ರೀತಿ, ಬದುಕುವ ರೀತಿ ಏನಂದ್ರೆ ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ನಮಸ್ಕಾರ.